ಇದರ ಜೊತೆಗೆ ಇಷ್ಟೆಲ್ಲ ಆರೋಪಗಳು ಬಂತಲ್ಲ, ರಾಯಲ್ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು, ಸಿಗರೇಟು, ಆಲ್ಕೋಹಾಲು, ಊಟ, ಉಪಚಾರ ಏನೆಲ್ಲ ಬೇಕು ಎಲ್ಲ ಸಿಗ್ತಾ ಇತ್ತು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ಗೆ ಅಂತ ಹೇಳಿ. ಇದಕ್ಕೆ ದರ್ಶನ್ ಅವ್ರ ಉತ್ತರ ಏನು? ಅವ್ರ ಹತ್ರ ಕೇಳಿರ್ತಾರೆ, ಆರೋಪ ಅಂತ ಬಂದ ಸಂದರ್ಭದಲ್ಲಿ ಹಿಂಗೆಲ್ಲ ಆರೋಪಗಳು ಬಂದಿದೆಯಲ್ಲ, ನಿಮ್ಮ ಉತ್ತರ ಏನಿದಕ್ಕೆ ಅಂತ ಹೇಳಿ. ಅದಕ್ಕೆ ದರ್ಶನ್ ಕೊಟ್ಟಿರುವ ಉತ್ತರದ ಒಂದಷ್ಟು ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲಿನಲ್ಲಿ ಯಾವುದೇ ರೀತಿಯ ರಾಜಾತಿಥ್ಯವನ್ನ ನಾನು ಅನುಭವಿಸಿಲ್ಲ. ದರ್ಶನ್ ಪ್ರಕರಣವನ್ನು ಪಕ್ಕಕ್ಕಿಡೋಣ. ಯಾವುದೇ ಆರೋಪ ಬಂದ ಸಂದರ್ಭದಲ್ಲಿ, ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಅಂಥ ಸಂದರ್ಭದಲ್ಲಿ ಇಂಥವ್ರು ಮಾಡಿರಬಹುದು ಅನ್ನೋ ಆರೋಪ ಬಂದ ಸಂದರ್ಭದಲ್ಲಿ ಹೋಗಿ ಆರೋಪಿಯನ್ನ ನೀನು ತಪ್ಪು ಮಾಡಿದ್ಯಾ ಅಂತ ಕೇಳಿದ್ರೆ, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋರ ಸಂಖ್ಯೆ ಎಷ್ಟು ಜನ ಒಪ್ಕೊಳ್ತಾರೆ ಹೌದು ಅಂತ ಹೇಳಿ? ಎಲ್ಲರೂ ಕೂಡ ಹೇಳೋದಿದ್ದೇನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ. ದರ್ಶನ್ ಅವರು ಹಾಗೆ ಉತ್ತರ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಬಟ್ ಸಿಕ್ಕಿರೋ ಉತ್ತರ ಹೆಂಗಿದೆ ಅಂದರೆ, ನನಗೆ ಯಾವುದೇ ರೀತಿ ರಾಜಾತಿಥ್ಯ ಸಿಕ್ಕಿಲ್ಲ, ನಾನು ಯಾವುದೇ ರೀತಿಯ ರಾಜಾತಿಥ್ಯವನ್ನು ಅನುಭವಿಸಿಲ್ಲ. ಆ ಟೇಬಲ್ಲು, ಕುರ್ಚಿ, ಸಿಗರೇಟು, ಕಾಫಿ ಮಗ್ಗು ಇದನ್ನು ಹಾಗಾದರೆ ಏನಂತ ಕರೀತಾರೆ? ಜೈಲಿನ ಒಳಗೆ ಇವೆಲ್ಲವೂ ಕೂಡ ನಾರ್ಮಲ್ಲ. ಎನಿವೆ, ವಾಕಿಂಗ್ ಮಾಡುವಾಗ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೆದ. ಚಿಕ್ಕಮಕ್ಳೂರು ರೋಡಲ್ಲಿ ಆಟ ಆಡ್ಬೇಕಾದ್ರೆ ಅಂಕಲ್ ಕರೆದ್ರು, ನಾನು ಹೋದೆ. ಗೊತ್ತಿಲ್ಲ, ಹಿಂಗೆ ಇದನ್ನ ಅನಲೈಸ್ ಮಾಡಬಹುದಾ ಅಂತ ಹೇಳಿ ನಾನು ವಾಕ್ ಮಾಡ್ತಾ ಇದ್ದೆ, ವಿಲ್ಸನ್ ಗಾರ್ಡನ್ ನಾಗ ಕರೆದ. ವಿಲ್ಸನ್ ಗಾರ್ಡನ್ ನಾಗ ಯಾರು ಅಂತ ದರ್ಶನ್ ಗೊತ್ತಿರಲಿಲ್ವಾ? ಕರೆದ ತಕ್ಷಣ ಹೋದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಪ್ರಶ್ನೆ ಇದೆ. ಸಿಗರೇಟ್ ಪಡೆದಿದ್ದು ನಿಜ, ಕೊಟ್ಟರು ನಾನು ಇಸ್ಕೊಂಡಿದ್ದು ನಿಜ, ಆದರೆ ನನಗೂ ಅವನಿಗೂ ನಂಟಿಲ್ಲ. ವಿಲ್ಸನ್ ಗಾರ್ಡನ್ ನಾಗಂಗೂ ನನಗೂ ನಂಟಿಲ್ಲ. ಅವ್ನು ಕರ್ದ, ನಾನು ಹೋದೆ, ಸಿಗರೇಟ್ ಇಸ್ಕೊಂಡೆ, ಅಷ್ಟೇ. ಅಷ್ಟು ಬಿಟ್ಟರೆ ನನಗೂ ವಿಲ್ಸನ್ ಗಾರ್ಡನ್ ನಾಗಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದರ್ಶನ್ ಅವ್ರ ಉತ್ತರ. ಈ ಜೈಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಸಹಜ. ಬೇಕಾದ ರೀತಿಯಲ್ಲಿ ತಿನ್ನೋಕೆ, ಕುಡಿಯೋಕೆ, ಮಾಡೋಕೆ ಸಿಗಲ್ಲ ಟೈಮ್ ಟು ಟೈಮ್. ಯಾಕಂದರೆ ಅದು ಜೈಲು. ಆರೋಗ್ಯ ಹದಗೆಡೋ ಎಲ್ಲ ಸಾಧ್ಯತೆ. ಒಂದು ಪ್ಯಾಟ್ರನಿಗೆ ಅಡ್ಜಸ್ಟ್ ಆಗಿರುತ್ತೆ ದೇಹ. ಇದು ಬೇರೆ ಯಾರಿಗೆ ಆದರೂ ಕೂಡ ವ್ಯತ್ಯಾಸಗಳಾಗೋದೇನೆ. ಪ್ರತಿನಿತ್ಯದ ಜೀವನ ಶೈಲಿ, ಊಟ, ಉಪಚಾರ, ನಿದ್ದೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಆದಾಗ ಆರೋಗ್ಯ ಸಮಸ್ಯೆ ಆಗೋದೆ. ದರ್ಶನ್ ಅಂತ ಹೇಳಿ ದೇಹ ಏನಾದರೂ ಏನು ವ್ಯತ್ಯಾಸ ಆಗದೆ ಇರೋ ರೀತಿಯಲ್ಲಿ ಇರಬೇಕು ಅಂತಿದೆಯಾ? ಇಲ್ಲ. ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗೇ ಆಗುತ್ತೆ. ಅದನ್ನೇ ಹೇಳಿದ್ದಾರೆ. ಈ ಜೈಲಿಗೆ ಬಂದ ಮೇಲೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದ ಒತ್ತಡ, ಬೆನ್ನು ಉರಿ ಸೇರಿದಂತೆ, ಅಂದರೆ ಬೆನ್ನಿನ ಪ್ರಾಬ್ಲಮ್ ಸೇರಿದಂತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಹೆಚ್ಚಾಗಿದೆ, ಬೆನ್ನಿನ ಸಮಸ್ಯೆ. ಇದ್ರ ಬಗ್ಗೆ ಈ ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದಾಗಲೂ ಕೂಡ ಮೆನ್ಷನ್ ಮಾಡಿದ್ರು. ಫಿಸಿಯೋಥೆರಪಿಗೆ ರಿಲೇಟೆಡ್ ಆದ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಅದೇ ಪ್ರಾಬ್ಲಮ್ನ ಮತ್ತೆ ಮೆನ್ಷನ್ ಮಾಡಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಉಲ್ಬಣಿಸಿದೆ ನನಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮೇಲೆ. ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಸುಮಾರು 15 kg ಸಣ್ಣ ಆಗಿದ್ದೇನೆ. ಇದು ಬಹುಶಃ ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಅಂದರೆ ಒಂದೆರಡು ದಿನ ಆಗಿದೆ, ಅಷ್ಟಕ್ಕೆ ಇಲ್ಲದೆ ಇರಬಹುದು. ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದಾಗ ವೆಯ್ಟ್ ಚೆಕ್ ಮಾಡಿರ್ತಾರೆ, ಬಳ್ಳಾರಿಗೆ ಬಂದಾಗಲೂ ಕೂಡ ವೆಯ್ಟ್ ಚೆಕ್ ಮಾಡಿರ್ತಾರೆ. ಆ 70-72 ದಿನಗಳ ಅಂತರದಲ್ಲಿ 15 kg ಸಣ್ಣ ಆಗಿದ್ದಾರೇನೋ. ಬಟ್ ಅವ್ರು ಹೇಳ್ಕೊಂಡಿರೋದು 15 kg ತೂಕ ನನಗೆ ಕಡಿಮೆ ಆಗಿದೆ. ಮನೆ ಊಟ ಸಿಗ್ತಿಲ್ಲ, ಪ್ರೋಟೀನ್ ಇರೋ ಊಟ ಸಿಗ್ತಾ ಇಲ್ಲ, ಅದ್ರ ಮೇಲೆ ಚಿಂತೆ ಬೇರೆ ಆಗಿರ್ಬೋದು, ದೇಹದ ತೂಕ ಕಡಿಮೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದ ಮಾಹಿತಿ ಸುಳ್ಳು. ನನಗೆ ಯಾವುದೇ ರೀತಿ ರಾಜಾತಿಥ್ಯ ಸಿಕ್ಕಿಲ್ಲ. ಸಿಕ್ಕಿದಿದ್ರೆ ವೇಟ್ ಯಾಕೆ ಕಮ್ಮಿ ಆಗ್ತಾ ಇತ್ತು? ಪೊಲೀಸರ ಮುಂದೆ ಭಾವುಕರಾಗಿ ಹೇಳ್ಕೊಂಡಿದ್ದಾರಂತೆ ದರ್ಶನ್. ಭಾವುಕತೆ ಅನ್ನೋದೇನು, ದುಃಖ ಅನ್ನೋದೇನು, ಕಣ್ಣೀರು ಹಾಕೋ ಸಿಚುಯೇಷನ್ ಎಂಥದ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ರೇಣುಕಾಸ್ವಾಮಿಯ ಕೊಲೆ ಆದ ದಿನದಿಂದಲೂ ಕೂಡ ನಿರಂತರವಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರು, ತಂದೆ, ತಾಯಿ, ಹೆಂಡತಿ, ಆ ಮನೆಯಲ್ಲಿರ್ತಕ್ಕಂಥ 90 ವರ್ಷದ ವಯೋವೃದ್ಧೆ, ಇವರು ಕೂಡ ಭಾವುಕರಾಗಿದ್ದಾರೆ. ಇವರು ಕೂಡ ದುಃಖ ತಪ್ತರಾಗಿದ್ದಾರೆ. ಇವರು ಕೂಡ ನೋವು ಸಂಕಟಗಳನ್ನು ಅನುಭವಿಸ್ತಿದ್ದಾರೆ. ಅದಕ್ಕಿಂತ ಹೆಚ್ಚು ಭಾವುಕರ ದರ್ಶನ್. ಪ್ರಶ್ನೆ ನಿಮ್ಮ ಮುಂದೆ. ಸೆಂಟ್ರಲ್ ಜೈಲ್ನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೇನೆ ಅಂತ ಹೇಳಿದ್ರಂತೆ ದರ್ಶನ್. ಇಲ್ಲಿಂದ ಸ್ವಲ್ಪ ಫಿಲ್ಮಿ ಇದೆ, ಅಂದರೆ ದರ್ಶನ್ ಅವರ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಫಿಲ್ಮಿ ಇದೆ, ಸ್ವಲ್ಪ ಇಂಟ್ರೆಸ್ಟಿಂಗು ಇದೆ, ಗಮನಿಸ್ತಾ ಹೋಗಿ. ಸೆಂಟ್ರಲ್ ಜೈಲ್ನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೆ. ನಮಗಂತೂ ಕಾಣಿಸೋದು ವಿಲ್ಸನ್ ಗಾರ್ಡನ್ನಾಗ, ಬಟ್ ಪಾರಿವಾಳಗಳ ಜೊತೆ ದರ್ಶನ್ ಇದ್ರಂತೆ. ಎನಿವೆ, ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದ್ದೆ, ಬೇಸರವಾದರೆ ನಿದ್ದೆ ಮಾಡ್ತಾ ಇದ್ದೆ. ಸದ್ಯ ಜೈಲು ವಾಸ, ಇಲ್ಲಿನ ದಿನಗಳ ಬಗ್ಗೆ ಕತೆ ಬರಿತಾ ಇದ್ದೇನೆ. ಈ ಜೈಲಿಗೆ ಹೋಗಿ ಬಂದವರಲ್ಲಿ ಬಹುತೇಕರಿಗೆ ಇಂಥದ್ದೊಂದು ಥಾಟ್ ಬರುತ್ತೆ.
ಅಂದರೆ ಜೈಲಿನ ದಿನಗಳನ್ನು ಕಥೆ ಬರೆದು ಅದನ್ನು ಸಿನಿಮಾ ಮಾಡಬೇಕು ಅನ್ನೋದು ಅಂಥದ್ದೇ ಒಂದು ಥಾಟ್ ದರ್ಶನ್ ಅವರು ಕೂಡ ಬಂದಿದೆಯಂತೆ. ಪಾರಿವಾಳ ನೋಡೋದು, ಅದಕ್ಕೆ ಊಟ ಹಾಕೋದು, ನಿದ್ದೆ ಬಂದಾಗ ನಿದ್ದೆ ಮಾಡೋದು, ಜೈಲಿನ ದಿನಗಳು ಹೆಂಗಿತ್ತು ಅನ್ನೋದನ್ನು ಕತೆ ಬರೆದು ಸಿನಿಮಾ ಮಾಡೋದು, ಇಂಥದ್ದೊಂದು ಆಲೋಚನೆ ನನಗೆ ಬಂದಿದೆ ಅಂತ ಹೇಳಿ ದರ್ಶನ್ ಜೈಲಿನ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಆಲ್ ದಿ ಬೆಸ್ಟ್ ದರ್ಶನ್ ಅವರೇ, ಆದಷ್ಟು ಬೇಗ ನೀವು ಹೊರಗೆ ಬಂದ ಮೇಲೆ ಈ ಚಿತ್ರ ಸೆಟ್ಟೇ ಇರಲಿ, ರಾಜ್ಯದ ಜನ ನೋಡಲಿ ಅಂತ ಹೇಳಿ. ಇದರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರಂತೆ. ಆದರೆ ನಾನು ಪರ್ಸ್ನಲಿ ಮೊಬೈಲನ್ನು ಬಳಸಿಲ್ಲ. ಕೈದಿಯೊಬ್ಬರು ಬಂದರು, ವಿಡಿಯೋ ಕಾಲ್ ತೋರಿಸಿದ್ರು, ನಿಮ್ಮ ಅಭಿಮಾನಿನೋ ಮತ್ತೊಂದೋ ಮಗದೊಂದೋ ಏನೋ ಹೇಳಿದ್ರು. ಅವ್ರು ತೋರಿಸಿದಾಗ ಸೌಜನ್ಯಕ್ಕೆ ನಾನು ಮಾತನಾಡಿದೆ. ಆ ಫೋನ್ ನಂದು ಅಲ್ಲ, ನಾನು ಅದನ್ನು ಬಳಸ್ಕೊಂಡೂ ಇಲ್ಲ, ನನಗೂ ಆ ಫೋನ್ಗೂ ಸಂಬಂಧ ಇಲ್ಲ. ದರ್ಶನ್ ಅವರ ಹೇಳಿಕೆ. ದರ್ಶನ್ ಅವರ ಹೇಳಿಕೆಯನ್ನು ಪಡೆದಿದ್ದಾರೆ. ಅದಾದ ನಂತರದಲ್ಲಿ ಈ ಬಳ್ಳಾರಿಗೆ ಹೋದ್ಮೇಲೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದ್ರ ಬಗ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ ಪೊಲೀಸರು. ಇದಿಷ್ಟು ದರ್ಶನ್ ಅವರ ಜೈಲು ಡೈರಿಯ ಒಂದಷ್ಟು ಆಯ್ದ ಪುಟಗಳು ಮಾತ್ರ. ಇನ್ನು ಬಹಳಷ್ಟಿದೆ ಕಹಾನಿಗಳು, ಬಟ್ ಅದರ ಒಂದಷ್ಟು ಆಯ್ದ ಪುಟಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.